1981 ಕನ್ನಡ ಬೆಳ್ಳಿ ಕರ್ನಾಟಕ ಏಕೀಕರಣದ 25ನೇ ವರ್ಷದ ಆಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ನಾಡಿನ ವಿವಿಧ ಕ್ಷೇತ್ರದ ಸಾಧಕರ ವ್ಯಕ್ತಿ ಪರಿಚಯ ಗ್ರಂಥವಾಗಿದೆ. ಇದನ್ನು ಕನ್ನಡ ನಾಡು ನುಡಿಯ ಶಿಲ್ಪಿ ಎನಿಸಿದ್ದ ಕೆಂಗಲ್ ಹನುಮಂತಯ್ಯ ಮತ್ತು ಕನ್ನಡದ ಹಾಸ್ಯಸಾಗರದಂತಿದ್ದ ಬೀಚಿ ಅವರಿಗೆ ಅರ್ಪಿಸಿದ್ದರು. 1982 ಕನ್ನಡ ಪ್ರತಿಭೆ ಕನ್ನಡದ ಯುವ ಪ್ರತಿಭೆಗಳ ಕುರಿತ ಪರಿಚಯ ಹಾಗೂ ಕನ್ನಡ ಕ್ರಾಂತಿದಳದ 15ನೇ ವಾರ್ಷಿಕೋತ್ಸವದಲ್ಲಿ ಸ್ಮರಣೀಯ ಗ್ರಂಥ. 1982 ಕನ್ನಡ ಕೀರ್ತಿ ನರ್ತನಪುರಿ ಅಭಿನಯ ರಂಗ ತಂಡದ ಪರಿಚಯ ಕೃತಿಯಾಗಿದೆ. 1990 ವಿಶ್ವವಿಖ್ಯಾತ ದಸರಾ ಮತ್ತು ಮೈಸೂರಿನ 25 ದೊರೆಗಳು. ಮೈಸೂರಿನ ದಸರಾ ಹಬ್ಬದ ಮೂಲ, ನಡೆದು ಬಂದ ದಾರಿ ಹಾಗೂ ಮೈಸೂರು ಒಡೆಯರ್ ಅವರ ಮೊದಲ ಹಾಗೂ 25ನೇ ದೊರೆಗಳ ಕುರಿತ ವ್ಯಕ್ತಿ ಪರಿಚಯದ ಕೃತಿಯಾಗಿದೆ. 1990 ಹುತಾತ್ಮರಿಗೆ ಶ್ರದ್ಧಾಂಜಲಿ ದಂತಚೋರ ವೀರಪ್ಪನ್ಗೆ ಬಲಿಯಾದ ಮೈಸೂರಿನ ಪೊಲೀಸ್ ಅಧಿಕಾರಿಗಳ ಸ್ಮರಣಾರ್ಥ ಬರೆದ ಕೃತಿ. ಪೊಲೀಸ್ ಅಧಿಕಾರಿಗಳಾದ ಜಗನ್ನಾಥ್, ಶಂಕರ್ರಾವ್, ದಿನೇಶ್, ರಾಮಲಿಂಗು ವೀರಪ್ಪನ್ ಗುಂಡೇಟಿಗೆ ಬಲಿಯಾದ ಅಧಿಕಾರಿಗಳು. 1992 ಕನ್ನಡ ಶಕ್ತಿ ಕನ್ನಡ ತಾಯಿಯ ನಾಡಿನಲ್ಲಿ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಮುಖ್ಯವಾಹಿನಿಗೆ ಪರಿಚಿತರಲ್ಲದ ಸಾಧಕರ ಕುರಿತ ಕೃತಿ. 1993 ಕರ್ನಾಟಕ ರತ್ನ ಕನ್ನಡದ ಯುವ ಕವಿಗಳ ಕುರಿತ ಪರಿಚಯ ಗ್ರಂಥ. 1996ರಲ್ಲಿ ಸ್ವಾತಂತ್ರ್ಯೋತ್ಸವ ಸುವರ್ಣ ಮಹೋತ್ಸವದ ಸ್ಮರಣಾರ್ಥ ಕೃತಿ. ನಾಗಲಿಂಗಸ್ವಾಮಿಯವರನ್ನ ಕುರಿತು ನಾಡಿನ ಅಗ್ರಗಣ್ಯರು ಮತ್ತು ಗುರು ಹಿರಿಯರು, ಸಾಹಿತಿಗಳು, ಚಿತ್ರರಂಗದವರು, ಪತ್ರಕರ್ತರು ಮುಂತಾದವರು ಹಂಚಿಕೊಂಡ ಮಾತುಗಳು. ಶ್ರೀ 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 ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗಾ ಕ್ಷೇತ್ರ. ನೀವು ಸಾಹಿತ್ಯ ಕ್ಷೇತ್ರದಲ್ಲಿ, ಅದರಲ್ಲೂ ನಾಡು ನುಡಿಗಾಗಿ ದುಡಿದ ಮಹನೀಯರ, ರಾಜ ಮಹಾರಾಜರ ಬಗ್ಗೆ ರಚಿಸಿದ ಕೃತಿಗಳು ಜನತೆಗೆ ಪರಿಚಯ ಮಾಡಿಸುವ ನಿಮ್ಮ ಕಾರ್ಯ ಮೆಚ್ಚುಗೆಗೆ ಅರ್ಹವಾಗಿದೆ. ನಿಮ್ಮ ಹೋರಾಟಗಳು, ನಿಮ್ಮ ಎಲ್ಲ ಕಾರ್ಯಗಳು ಸರ್ವಾಂಗ ಸುಂದರವಾಗಿ ಹೊರಬಂದು ಸದ್ಗ್ರಂಥವಾಗಿ ಚಿರಕಾಲ ಬಾಳಿ ಬೆಳಗುವಂತೆ ಪರಮಾತ್ಮನು ಅನುಗ್ರಹಿಸಲೆಂದು ಹಾರೈಸುತ್ತೇವೆ.